ಸಿಂಹರಾಶಿಯವರಿಗೆ ಇನ್ನೂ 1 ವರ್ಷಗಳ ಕಾಲ ಅಷ್ಟಮ ಶನಿ ಇದೆ. ಗುರು ಬೇರೆ ವ್ಯಯದಲ್ಲಿದ್ದಾನೆ. ಸೊ ಈ ಕಡೆ ಶನೇಶ್ಚರನಿಂದಲೂ ಸಮಸ್ಯೆ ಆಗ್ತಾ ಇದೆ, ಈ ಕಡೆ ಗುರುಬಲ ಇಲ್ಲದೆ ವ್ಯಯದ ಗುರುವಿಂದಲೂ ಸಿಂಹರಾಶಿಯವರಿಗೆ ಬಹಳಷ್ಟು ಹಿನ್ನಡೆ ಆಗ್ತಾ ಇದೆ, ಒಂಟಿತನ ಕಾಡ್ತಾ ಇದೆ, ಎಲ್ಲರೂ ಕೈ ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ, ಆರೋಗ್ಯ ಬಾಧೆ ಆಗ್ತಾ ಇದೆ, ಅವಕಾಶಗಳು ಕೈ ತಪ್ಪಿ ಹೋಗ್ತಾ ಇದೆ, ಸಾಲಗಳು ಜಾಸ್ತಿ ಆಗ್ತಾ ಇದೆ, ಅಥವಾ ಸಿಂಹರಾಶಿಯವರಿಗೆ ಅವಮಾನಗಳು ಜಾಸ್ತಿ ಆಗ್ತಾ ಇದೆ. ತುಂಬ ಒಂಥರ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ, ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹೊರಗಡೆ ಹೇಳ್ಕೊಂಡ್ರೆ ಮರ್ಯಾದೆ ಪ್ರಶ್ನೆ ಅನ್ನೋ ಥರನೂ ಆಗ್ತಾ ಇದೆ, ಒಳಗಿಟ್ಕೊಳ್ಳೋಕ್ಕಾಗಲ್ಲ, ಹೊರಗೆ ಹೇಳ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ಸಿಂಹರಾಶಿಯವರೇನಿದ್ದೀರಿ. ನಿಮಗೆ ಈ ಒಂದು ಪರಿಸ್ಥಿತಿಯಿಂದ ರಕ್ಷಣೆ ಖಂಡಿತವಾಗೂ ಬೇಕು. ವ್ಯಯದ ಗುರು ಅಂದರೆ ನಿಮಗೆ ಪಂಚಮಾಧಿಪತಿಯಾಗಿ 12ನೇ ಮನೆಯಲ್ಲಿದ್ದಾನೆ ಗುರು, ವ್ಯಯದಲ್ಲಿ ಗುರು. ಸೊ ಇದರಿಂದ ನಿಮಗೊಂದು ರಕ್ಷಣೆ ಬೇಕು. ಅಷ್ಟಮ ಶನಿಯಿಂದಂತೂ ರಕ್ಷಣೆ ಬೇಕೇ ಬೇಕು. ಅಷ್ಟಮ ಶನಿಯಿಂದಂತೂ ರಕ್ಷಣೆ ಬೇಕೇ ಬೇಕು. ಈ ತರಹದ ಪರಿಸ್ಥಿತಿಯಲ್ಲಿ ನೀವು ಸಿಂಹರಾಶಿಯವರಿದ್ದಾಗ ಹೇಗೆ ನೀವು ಅದರಿಂದ ಹೊರಬರತಕ್ಕಂಥದ್ದು, ರಕ್ಷಣೆಯನ್ನು ಪಡಿತಕ್ಕಂಥದ್ದು ಎಲ್ಲ ವಿಚಾರಗಳು ನೀವು ವಿಡಿಯೋದಲ್ಲಿ ತಿಳಿಸ್ತೇನೆ ನಾನು. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಸಿಂಹರಾಶಿಯವರು ಈ ವಿಡಿಯೋನ ನೋಡಲಿ. ಅಷ್ಟೇ ಅಲ್ಲ, ಬಹುಮುಖ್ಯವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದಾರೆ ನಮ್ಮ ವಿಡಿಯೋನ, ನೀವು ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಯಾರು ನೋಡ್ತಾ ಇದ್ದೀರಾ, ಓಂ ಶಂ ಶನೇಶ್ಚರಾಯ ನಮಃ ಅಂತ ಒಂದು 8 ಬಾರಿ ಕಮೆಂಟ್ ಮಾಡಿ. ಓಂ ಶಂ ಶನೇಶ್ಚರ, ಶನೇಶ್ವರ ಅಲ್ಲ, ಶನೇಶ್ಚರಾಯ ನಮಃ ಅಂಥೇಳಿ ಕಮೆಂಟ್ ಮಾಡಿ. ನಾನು ನೋಡ್ತಾ ಇರ್ತೇನೆ, ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಬಹುಮುಖ್ಯವಾಗಿ ಶನೇಶ್ಚರನ ಆರಾಧನೆ. ಆಲ್ರೆಡಿ ನಿಮಗೆ 1.5 ವರ್ಷ ಆಗೋಗಿದೆ ನಿಮಗೆ ಅಷ್ಟಮ ಶನಿ ಶುರುವಾಗಿ. ಇನ್ನೂ 1 ವರ್ಷಗಳ ಕಾಲ ನಿಮಗೆ ಅಷ್ಟಮ ಶನಿ ಇದೆ. ಹೀಗಿರುವಾಗ ಸಿಂಹರಾಶಿಯವರು ರಕ್ಷಣೆಯನ್ನು ಪಡೀತಕ್ಕಂಥದ್ದು ಹೇಗೆ? ಇದರಲ್ಲಿ ಬಹುಮುಖ್ಯವಾಗಿ ನೀವು ಆರಾಧನೆ ಮಾಡಿಕೊಳ್ಳೇಬೇಕಾಗಿರತಕ್ಕಂಥದ್ದು ಹೇಳ್ತೇನೆ. ಅಂದರೆ ನೀವೇ ಮಾಡಿಕೊಳ್ಬಹುದಾಗಿರತಕ್ಕಂಥದ್ದು 2. ಒಂದು ವಿಷ್ಣುವಿನ ಆರಾಧನೆ ಮಾಡಬೇಕು, ಇನ್ನೊಂದು ಡೈರೆಕ್ಟ್ ಶನೇಶ್ವರನ ಆರಾಧನೆ ಮಾಡಿಕೊಳ್ಬೇಕು. ಶನೇಶ್ವರನ ಆರಾಧನೆಯಲ್ಲಿ ನಾನು ಆಲ್ರೆಡಿ ನಿಮಗೆ ಬಹಳಷ್ಟು ಪರಿಹಾರಗಳನ್ನು ತಿಳಿಸಿದ್ದೇನೆ. ಶನೇಶ್ವರ ಅಷ್ಟೋತ್ರ ಪಠನೆ ಇರ್ಬೋದು, ದಶರಥ ಕೃತ ಶನಿ ಸ್ತೋತ್ರ ಇದನ್ನು ಪ್ರತಿನಿತ್ಯ ಪಠನೆ ಮಾಡ್ತಕ್ಕಂಥ ಇರ್ಬೋದು, ಮನೆ ಹತ್ತಿರ ಇರುವ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸೋದು, ಎಳ್ಳೆಣ್ಣೆ ದೀಪ ಹಚ್ಚುವಂಥದ್ದು, ಎಳ್ಳೆಣ್ಣೆ ದಾನ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಬಹಳಷ್ಟು ವಿಚಾರ ನೀವು ತಿಳಿಸಿದ್ದೇನೆ. ಇಲ್ಲಿ ವಿಷ್ಣು ಹಾಗೂ ಶನಿ 2 ಆರಾಧನೆ ಬಹಳ ಮುಖ್ಯವಾಗಿರ್ತದೆ. ಯಾಕೆಂದರೆ ವಿಷ್ಣುವಿನ ಆರಾಧನೆ ರಕ್ಷಣಾತ್ಮಕವಾಗಿ ಮಾಡಬೇಕು. ನೀವು ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಅದ್ಭುತವಾದ ಮಂತ್ರವನ್ನು ಕೊಡ್ತೇನೆ, ರಕ್ಷಾಕರ ಸುದರ್ಶನ ಮಂತ್ರವನ್ನು ಕೊಡ್ತೇನೆ. ಈ ರಕ್ಷಾಕರ ಸುದರ್ಶನ ಮಂತ್ರದಿಂದ ರಕ್ಷಣೆ ಸಿಗಲಿದೆ. ಯಾವ ವಿಚಾರದಲ್ಲಿ? ಆರ್ಥಿಕ ರಕ್ಷಣೆ ಸಿಗಲಿದೆ, ಕೌಟುಂಬಿಕ ರಕ್ಷಣೆ ಸಿಗಲಿದೆ, ಅಂದರೆ ದುಡ್ಡಿನ ವಿಚಾರದಲ್ಲಿ ರಕ್ಷಣೆ ಸಿಗಿದೆ, ಫ್ಯಾಮಿಲಿ ಮ್ಯಾಟರ್ಸಲ್ಲಿ ರಕ್ಷಣೆ ಸಿಗಲಿದೆ, ನೀವು ಮಾಡುವ ವ್ಯಾಪಾರ ವ್ಯವಹಾರ ಆದಿಗಳಲ್ಲಿ ರಕ್ಷಣೆ ಸಿಗಲಿದೆ, ಅಂದರೆ ಯಾವುದೇ ಹಾಳಾಗದಂಗೆ ರಕ್ಷಣೆ ಸಿಗಲಿದೆ. ಬಹಳಷ್ಟು ಮುಖ್ಯವಾಗಿ ನಿಮಗೆ ಬೇಕಾಗಿರತಕ್ಕಂಥದ್ದು ರಕ್ಷಣೆ. ಆ ರಕ್ಷಣೆ ರಕ್ಷಾಕರ ಸುದರ್ಶನ ಮಂತ್ರದಿಂದ ಆಗುತ್ತೆ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ ಹೇಗೆ ಅಂತೇಳಿ. ಇದ್ರ ಜೊತೆಗೆ ಶನೇಶ್ಚರನ ಆರಾಧನೆಯನ್ನು ಹೇಳಿದ್ದೀನಲ್ಲ, ಅದನ್ನು ಮಾತ್ರ ನೀವು ಕಡ್ಡಾಯವಾಗಿ ಈ ಬಾರಿ ಒಂದು ಹೇಳ್ತೇನೆ, ಶನಿವಾರ ಮನೆ ಹತ್ತಿರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ನೀವು ಕರಿ ಎಳ್ಳಿನಲ್ಲಿ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸ್ಬೇಕು. ಕರಿ ಎಳ್ಳು ಒಂದು ಅರ್ಧ kg 1 kg ತೊಗೊಂಡೋಗಿ ಇದನ್ನು ಅವ್ರಿಗೆ ನೀವು ಆ ಕರಿ ಎಳ್ಳು ಮುಟ್ಟಿ ಪ್ರಾರ್ಥನೆ, ನಿಮ್ಮ ಹೆಸರೆಲ್ಲ ಹೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅರ್ಚಕರಿಗೆ ಕೇಳ್ಕೊಟ್ಟಾಗ ಅರ್ಚಕರು ಅದ್ರ ಬಗ್ಗೆ ಹೇಳ್ತಾರೆ. ಏನು ಮಾಡಬೇಕು ಅಂದರೆ ಅದರಲ್ಲೇ ಅರ್ಚನೆ ಮಾಡಿಸ್ಬೇಕು. ಆ ಕರಿಯಲ್ಲಿ ಶನೇಶ್ಚರಾಯ ನಮಃ, ಶನೇಶ್ಚರಾಯ ನಮಃ, ಶಾಂತಾಯ ನಮಃ, ಸರ್ವಾಭೀಷ್ಟ ಫಲಪ್ರದಾಯಿನೇ ನಮಃ, ಶರೇಣ್ಯಾಯ ನಮಃ, ವರೇಣ್ಯಾಯ ನಮಃ, ಖಗೇಶಾಯ ನಮಃ, ಹೀಗೆ 108 ಹೆಸರುಗಳನ್ನು ಹೇಳಿ ಶನೇಶ್ಚರನಿಗೇನು ಅರ್ಚನೆಯನ್ನು ಮಾಡ್ತಾರೆ ಆ ಕರಿ ಎಳ್ಳಲ್ಲೇ ಮಾಡಿಸಿ ನೀವು, ಗೊತ್ತಾಯ್ತಲ್ವಾ? ಯಾಕೆಂದರೆ ಶನಿ ಆರಾಧನೆ ಜೊತೆಗೆ ಮಹಾವಿಷ್ಣುವಿನ ಆರಾಧನೆ, ಇದು 2ರದ್ದು ಕಾಂಬಿನೇಷನ್ ಮಾಡಿದಾಗಲೇ ನಿಮಗೆ ಪರಿಹಾರ ಆಗ್ತಕ್ಕಂಥದ್ದು. ನಿಮಗೋಸ್ಕರ ಈ ರಕ್ಷಾಕರ ಸುದರ್ಶನ ಮಂತ್ರ ಹಾಗೂ ಶನಿ ಶಾಂತಿ ಅದ್ರ ಬಗ್ಗೆ ನಾವು ನಿಮಗೋಸ್ಕರ ವಿಶೇಷವಾಗಿ ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆನೂ ಸಹ ನಿಮಗೆ ಹೇಳ್ತೇನೆ. ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ, ನಿಜ ಜ್ಯೇಷ್ಠ ಅಮಾವಾಸ್ಯೆ, ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಈ ಕಾಂಬಿನೇಷನ್ ಅಲ್ಲೇ ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ರಕ್ಷಾಕರ ಸುದರ್ಶನ ಹವನ. ನಾನೀಗ ವಿಡಿಯೋ ಎಂಡಲ್ಲಿ ನಿಮಗೆ ರಕ್ಷಾಕರ ಸುದರ್ಶನ ಮಂತ್ರವನ್ನು ಹೇಳ್ತೇನಲ್ಲ, ಆ ಮಂತ್ರದಿಂದ ಹೋಮವನ್ನೇ ಮಾಡ್ತೇವೆ ನಾವು. ರಕ್ಷಾಕರ ಸುದರ್ಶನ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ ರಕ್ಷಣೆಗೋಸ್ಕರ. ರಕ್ಷಾಕರ ಸುದರ್ಶನ ಮಂತ್ರ ಹವನ ಸಹಿತ ವಿಶೇಷವಾಗಿ ನಾವು ಶನಿ ಶಾಂತಿಯನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನೂ ಅದ್ಭುತವಾಗಿರತಕ್ಕಂಥ ಬೇರೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಬಹಳ ಮುಖ್ಯವಾಗಿ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಶತ್ರು ನಿಗ್ರಹ ವಾರಾಹಿ ಹೋಮ, ರಕ್ಷಾಕರ ಸುದರ್ಶನ ಹೋಮ, ಶನಿ ಶಾಂತಿ ಸಹಿತ ಇನ್ನು ನೀಲಕಂಠ ಮಂತ್ರ
ಹೋಮಗಳನ್ನೆಲ್ಲ ಮಾಡಿ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ತುಳಸಿ ಮಾಲೆಗಳನ್ನು ಪ್ರತಿಯೊಬ್ಬರಿಗೂ ನಿಮಗೆ ಕೊಡ್ತಾ ಇದ್ದೇವೆ. ಈ ಕೃಷ್ಣ ತುಳಸಿ ಮಾಲೆ ನೋಡಿ, ಮಹಾವಿಷ್ಣುವಿನ ಅದರಲ್ಲೂ ಏನು ತುಳಸಿ, ಕೃಷ್ಣ ತುಳಸಿ. ಈಗ ನಿಮಗೆ ತುಳಸಿ ಮಾಲೆ ಲಕ್ಷ್ಮೀ ಸಾನ್ನಿಧ್ಯವಾಗಿ ನಿಮಗೆ ಒಂದು ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಟ್ರೆ ಮಹಾವಿಷ್ಣುವಿನ ಒಂದು ಸಾನ್ನಿಧ್ಯದಲ್ಲಿ, ಅದೇ ಜೊತೆಗೆ ಕೃಷ್ಣ ತುಳಸಿ ಇದೆಯಲ್ಲ, ನೆಗೆಟಿವ್ ರಿಮೂವ್ ಮಾಡ್ಲಿಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ರಕ್ಷಾಕರ ಸುದರ್ಶನ ಮಂತ್ರದಲ್ಲಿ ಅಭಿಮಂತ್ರಿತ ಈ ಕೃಷ್ಣ ತುಳಸಿ ಮಾಲೆ ಇದೆಯಲ್ಲ, ಇದರ ಧಾರಣೆಗೆ ಅದ್ಭುತವಾದ ರಕ್ಷಣೆಯನ್ನು ಕೊಡುತ್ತೆ. ನಿಮ್ಮ ರಕ್ಷಣೆಗೋಸ್ಕರ, ಸದಾ ಸರ್ವದಾ ನಿಮ್ಮ ರಕ್ಷಣೆಗೋಸ್ಕರ ಇದನ್ನು ಧಾರಣೆ ಮಾಡ್ಕೊಳ್ಬೋದು. ಜೊತೆಗಲ್ಲಿ ನಾವು ಶನಿಶಾಂತಿ ಹೋಮದಲ್ಲೂ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅದಕ್ಕೆ ಹೇಳಿದ ಕಾಂಬಿನೇಷನ್ ಮಂಗಳವಾರ ಅಮಾವಾಸ್ಯೆ ರಕ್ಷಾಕರ ಸುದರ್ಶನ ಹೋಮನ ಸಹಿತವಾಗಿ ಶನಿಶಾಂತಿ ಹೋಮದಲ್ಲಿ ಈ ಕೃಷ್ಣ ತುಳಸಿ ಮಾಲೆಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಅವತ್ತಿನ ದಿವಸ ಲೈವಲ್ಲಿ ನಾನೇ ಸ್ವತಃ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುವುದನ್ನು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳು ವಿಶೇಷವಾಗಿ ರಕ್ಷಾಕರ ಸುದರ್ಶನ ಹವನ, ಶನಿಶಾಂತಿ ಹವನ, ಆಮೇಲೆ ಶತ್ರು ನಿಗ್ರಹ ವಾರಾಹಿ ಮಂತ್ರ ಹವನ, ನೀಲಕಂಠ ಮಂತ್ರ ಹವನ, ಆರೋಗ್ಯ ಬಾಧೆಗಳ ಪರಿಹಾರಕ್ಕೋಸ್ಕರ, ಗುರುಶಾಂತಿ ಶನಿಶಾಂತಿ ಎಲ್ಲ ಹವನಗಳಲ್ಲಿ ನವಗ್ರಹ ಶಾಂತಿಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ದಯವಿಟ್ಟು ತಡ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರಿಗೂ ಸಹ ಈ ವಿಶೇಷವಾದ ಕೃಷ್ಣ ತುಳಸಿ ಮಾಲೆಗಳನ್ನು ಕ್ಯಾಪ್ ಹಾಕಿ ಚಂದ ಮಾಡಿ ತಯಾರು ಮಾಡಿಸಿದ್ದೇನೆ. ಇದನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ಕೃಷ್ಣ ತುಳಸಿ ಮಾಲೆಗಳನ್ನು ಕಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ನೀವು ಧಾರಣೆ ಮಾಡ್ಕೊಳ್ಬಹುದು. ಪ್ರತಿಯೊಬ್ಬರಿಗೂ ಸಹ ಖಂಡಿತವಾಗಿ ಅನುಕೂಲವಾಗಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಏನು ಗೊತ್ತಿದೆ ಅದು ಬೇಗ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಬಿಡಿ ಸಂಕಲ್ಪ ಸೇವೆಗೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಲಿ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಈಗ ನಾನು ಮಂತ್ರವನ್ನು ಸಹ ಹೇಳ್ತೇನೆ, ಮಂತ್ರವನ್ನು ಕೇಳಿಸ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ಮಹಾಚಕ್ರಾಯ ಮಹಾಜ್ವಾಲಾಯ ದೀಪ್ತರೂಪಾಯ ಸರ್ವತೋ ರಕ್ಷ ಮಾಂ ಮಹಾಬಲಾಯ ಸ್ವಾಹಾ.